ಇಂಟೆನ್ಷನ್ ಸೆಟ್ಟಿಂಗ್ ಅಂದರೆ ಏನು, ಇದು ಯಾರಿಗೆ ಉಪಯೋಗಕ್ಕೆ ಬರುತ್ತೆ, ಹಾಗೆಯೇ ಇದರಲ್ಲಿ ನಾವು ಏನು ಹೇಳ್ಕೊಡ್ತೀವಿ, ಏನು ಮಾಡ್ತೀವಿ ಅಂಥೇಳಿ ಇವತ್ತು ನಾವು ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಪ್ರತೀಕ್ಷಾ. ನನ್ನ ಚಾನಲ್ ಕಿಕ್ ಸ್ಟಾರ್ಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂಟೆನ್ಷನ್ ಸೆಟ್ಟಿಂಗ್ ಅಂತ ಹೇಳಿದ್ರೆ ವರ್ಷದ ಆರಂಭದಲ್ಲಿ, ಹೊಸ ವರ್ಷದ ಆರಂಭದಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋದು, ಈ ವರ್ಷ ಹೇಗಿರಬೇಕು ಅಂತ. ಜೊತೆಗೆ ಹೋದ ವರ್ಷದ ಬಗ್ಗೆ ಸಿಂಹಾವಲೋಕನ ಮಾಡೋದು. ಎಲ್ಲಿ ನಾವು ಎಡವಿದ್ವಿ, ಯಾವುದೆಲ್ಲ ಕೆಲಸಗಳು ಸರಿಯಾಗಿ ನಡೆದ್ವು, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಕೆಲಸ ಯಾಕೆ ಆಗಲಿಲ್ಲ, ಎಲ್ಲೆಲ್ಲ ನಮ್ಮ ಒಂದು ವೀಕ್ನೆಸ್ ಇದೆಯೋ ಅದನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ನಮ್ಮ ಸ್ಟ್ರೆಂಗ್ತನ್ನು ನಾವು ಹೇಗೆ ಉಳಿಸ್ಕೊಂಡು ಹೋಗೋದು, ಹಾಗೆಯೇ ನಮ್ಮ ಲೈಫನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂಥೇಳಿ ನಾವಿಲ್ಲಿ ತಿಳ್ಕೊಳ್ತೀವಿ. ಯಾಕಂದರೆ ಹೋದ ವರ್ಷದ ತಪ್ಪುಗಳನ್ನೇ ಮತ್ತೆ ನಾವು ಮುಂದುವರಿಸ್ಕೊಂಡು ಹೋದರೆ ಏನೂ ಪ್ರಯೋಜನ ಇಲ್ಲ. ವರ್ಷಗಳು ಬರ್ತಾ ಇರುತ್ತವೆ, ಹೋಗ್ತಾ ಇರುತ್ತವೆ, ನಾವು ಮಾತ್ರ ಹಾಗೆ ಇದ್ರೆ ಏನು ಉಪಯೋಗ ಅಲ್ವಾ? ಅದಕ್ಕೋಸ್ಕರ ಬಹಳಷ್ಟು ಕಠಿಣ ಪ್ರಶ್ನೆಗಳನ್ನ ಕೇಳಿಕೊಂಡು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ನಮ್ಮ ಜೀವನವನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಈ ಸೆಷನ್ನಲ್ಲಿ ನಾವು ಬಹಳಷ್ಟು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತೀವಿ. ಅಷ್ಟೇ ಅಲ್ಲ, ಮುಂದಿನ ವರ್ಷ ಹೇಗಿರಬೇಕು ನಮ್ಮದು ಅಂಥೇಳಿ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ನಮ್ಮ ಗೋಲ್ಸ್ಗಳನ್ನ ಸೆಟ್ ಮಾಡೋದ್ರ ಜೊತೆಗೆ ಅದ್ರ ಬಗ್ಗೆ ನಾವು ಆ್ಯಕ್ಷನ್ ಹೆಂಗೆ ತೊಗೊಳ್ಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ನಾವು ಅನಲೈಸ್ ಮಾಡ್ತೀವಿ. ಪ್ಲಸ್ ಅದ್ರ ಬಗ್ಗೆ ವಿಚಾರ ಮಾಡ್ತಾ ನಾವು ಬರಿತೀವಿ, ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತೀವಿ. ಜೊತೆಗೆ ವಿಷನ್ ಬೋರ್ಡ್ನ ನಾವಿಲ್ಲಿ ಕ್ರಿಯೇಟ್ ಮಾಡ್ತೇವೆ. ವಿಷನ್ ಬೋರ್ಡ್ ಹೆಂಗಿರಬೇಕು, ಯಾವ ರೀತಿಯಾಗಿ ಮಾಡಬೇಕು, ನಮ್ಮ ಇಮೋಷನ್ಸ್ ಹೇಗಿರಬೇಕು ಅಂಥೇಳಿ ನಾವಿಲ್ಲಿ ಚರ್ಚೆ ಮಾಡ್ತೇವೆ. ಅದೆಲ್ಲ ಆದ ನಂತರದ ನನ್ನ ಎಲ್ಲ ಸ್ಟೂಡೆಂಟ್ಸ್ಗಳ ಫೇವ್ರೆಟ್ ಪಾರ್ಟ್ ಮೆಡಿಟೇಷನ್. ಸೊ ಒಂದು ಸುಂದರವಾದ ಧ್ಯಾನವನ್ನು ಕೂಡ ನಾವಿಲ್ಲಿ ಮಾಡಲಿಕ್ಕಿದ್ದೇವೆ, ನಮ್ಮ ಎನರ್ಜಿಯನ್ನು ಅಪ್ಗ್ರೇಡ್ ಮಾಡಲಿಕ್ಕೆ. ಯಾರಿಗೆಲ್ಲ ಉಪಯೋಗ ಅಂತ ಹೇಳಿದರೆ, ಸ್ಟೂಡೆಂಟ್ಸ್ಗಳಿಗೆ, ತಮ್ಮ ಕರಿಯರಲ್ಲಿ ಮುಂದುವರಿಬೇಕು ಅಂತ ಇಚ್ಛೆ ಪಡುವಂಥವರಿಗೆ, ತಮ್ಮ ಲೈಫಲ್ಲಿ ಏನಾದರೂ ಒಂದು ಸಾಧಿಸಬೇಕು, ಜೊತೆಗೆ ಎಲ್ಲಿ ನನ್ನ ಲೈಫಲ್ಲಿ ತಪ್ಪಾಗ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ, ನನ್ನ ಲೈಫ್ ಸ್ಟಕ್ಕಾಗಿ ಹೋಗಿದೆ ಅಂತ ಯಾರಿಗೆ ಅನಿಸುತ್ತೋ, ಆಮೇಲೆ ಏನೋ ಒಂದು ಗೋಲ್ ಇದೆ, ಅದನ್ನು ಹೇಗೆ ಅಚೀವ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತಿಲ್ಲ ಅಂತ ಅದಲ್ಲಿ ಅಂಥವ್ರು ಕೂಡ ಇದನ್ನು ಮಾಡ್ಬೋದು. ಒಟ್ಟಿನಲ್ಲಿ ಯಾರಿಗೆಲ್ಲ ತಮ್ಮ ಲೈಫ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಇದೆಯೋ, ಒಂದು ಡಿಸಿಪ್ಲಿನ್ ತರಬೇಕು ಅಥವಾ ಒಂದು ಕನ್ಸಿಸ್ಟೆಂಟಾಗಿ ನಾನು ಕೆಲಸ ಮಾಡಬೇಕು, ಯಾರ್ದಾದ್ರೂ ಒಬ್ಬರದು ಸಪೋರ್ಟ್ ಬೇಕು, ನನಗೆ ಸಪೋರ್ಟ್ ಮಾಡುವಂಥ ಒಂದು ಕಮ್ಯುನಿಟಿ ಬೇಕು ಅಂತ ಯಾರಿಗೆಲ್ಲ ಅನಿಸ್ತಾ ಇದೆಯೋ ಅವ್ರು ಎಲ್ಲರೂ ಕೂಡ ಈ ಒಂದು ಸೆಷನ್ನ ಅಟೆಂಡ್ ಮಾಡ್ಬೋದು. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ಗಳನ್ನ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರ್ತೇನೆ, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ತಿಳಿಸಿರ್ತೇನೆ. ಹಾಗೆ ನೀವು ನನಗೆ ಮೇಲ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಕೂಡ ಮಾಡ್ಬೋದು, ಇಂಟೆನ್ಷನ್ ಸೆಟ್ಟಿಂಗ್ ಅಂಥೇಳಿ ಮೆಸೇಜ್ ಮಾಡುವ ಮೂಲಕ. ಸತತವಾಗಿ 3ನೇ ವರ್ಷ ನಾವು ಇದನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ಇದು ಒಳ್ಳೆಯ ರಿಸಲ್ಟ್ನ ತಂದುಕೊಟ್ಟಿದೆ, ಹಾಗೆ ಪರ್ಸ್ನಲಿ ನನಗೂ ಕೂಡ ಒಳ್ಳೆಯ ರಿಸಲ್ಟ್ನ ತಂದುಕೊಟ್ಟಿದೆ. ಹಾಗಾಗಿ ನೀವು ಕೂಡ ಇದನ್ನು ಪ್ರಯತ್ನ ಪಡಿ, ಈ ಸೆಷನ್ನ ಅಟೆಂಡ್ ಆಗಿ ಇದರಿಂದ ಪ್ರಯೋಜನ ಪಡೀರಿ ಅಂತ ಅಂದ್ಕೊಂಡು ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.